ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು 2 ದಿವಸ ನೋಡಿ ಒಳ್ಳೆ ಮಳೆ ಬಂತು. ಮಳೆ ಬಂದ ಕಾರಣ ಸ್ವಲ್ಪ ಸೆಕೆ ಕೂಡ ಕಮ್ಮಿ ಆಗಿತ್ತು. ಆಮೇಲೆ ನೋಡಿ ಈಗ ಮಳೆ ಕೂಡ ಹೋಯಿತು, ಸೆಕೆ ಆಗ್ತಾ ಉಂಟು. ಹೂವಿನ ಗಿಡಕ್ಕೆಲ್ಲ ನೋಡಿ ಮಳೆ ಬಂದ ಕಾರಣ ನಾನು ನೀರೇ ಹಾಕಲಿಲ್ಲ, ಅಂದರೆ ನೀರು ಹಾಕುವ ಅಗತ್ಯ ಇರಲಿಲ್ಲ. ಈಗ 1 ದಿವಸ ಮಳೆ ಬಾರದ ಕಾರಣವೇ ಹೂವಿನ ಗಿಡ ಎಲ್ಲ ಬಾಡಿ ಹೋಗಿದೆ. ಹಾಗೆ ಇಲ್ಲಿ ಈಗ ಮೇಲ್ಗಡೆ ಬಂದಿದ್ದೇನೆ ಹೂವಿನ ಗಿಡಕ್ಕೆ ಸ್ವಲ್ಪ ನೀರು ಹಾಕುವ ಅಂತೇಳಿ. ನೋಡಿ ಸ್ವಲ್ಪ ಮಲ್ಲಿಗೆ ಗಿಡ ಉಂಟು, ನಾನು ಟೆರೆಸಿನ ಮೇಲೆ ಪಾಟಲ್ಲಿ ನೆಟ್ಟಿದ್ದೇನೆ. ನೋಡಿ 1 ದಿವಸ ನೀರು ಹಾಕದೇವೆ ಎಲ್ಲ ಎಲೆ ಎಲ್ಲ ನೋಡಿ ಅಂತೆ ಬಾಡಿ ಹೋಗಿದೆ. ಹೂ ಮುಗ್ಗೆಲ್ಲ ಉಂಟು. ಮುಗ್ಗನ್ನು ಆಮೇಲೆ ಸಂಜೆ 3 ಗಂಟೆ ಆಗುವಾಗ ಕೊಯ್ಯುವ. ನೀರು ಹಾಕುವ ಇದಕ್ಕೆ ಫಸ್ಟಿಗೆ. ಈಗ ನೋಡಿ ನೀರೆಲ್ಲ ಹಾಕಿ ಐತೆ. ಈಗ ಗಿಡಗಳಿಗೀಗ ಹ್ಯಾಪಿ ಆಗಿರ್ಬೋದಲ್ಲ 2 ದಿವಸದಲ್ಲಿ ನೀರಿಲ್ಲ ಅಂತೇಳಿ. ನೋಡಿ ಒಂಥರ ಮೋಡ ಮೋಡ, ಮಾತ್ರ ಮಳೆ ಬರುವುದಿಲ್ಲ. ಹೀಗೆ ಆಗುವಾಗ ಸೆಕೆ ಕೂಡ ಜಾಸ್ತಿ ಆಗ್ತದೆ ಒಂಥರ. ಇನ್ನು ಕೆಳಗಡೆ ಹೋಗುವ. ಹಿಂದೆ ಹಾಂ ಅಡಾವತಿಲ್ಲೇ ಹಾಂ ಪೋಯ್ ಎಲ್ಲ ಹಾಂ ಬಾಯಾರಿಕೆ ಆಗಿದೆ ಇವನಿಗೆ, ಹಾಗೆ ನೀರು. ಈ ಪದಾರ್ಥಕ್ಕೆ ಕೊಡ್ಡಾಯಿ ಮೀನು ತಂದಿದ್ದೇನೆ ನೋಡಿ. ಇದನ್ನೊಂಥರ ಗಸಿ ಥರ ಮಾಡಬೇಕು. ಎಲ್ಲ ಮೀನು ಮಾಡೋದಿಲ್ಲ, 1-2 ಮೀನು ಫ್ರೈ ಮಾಡಬೇಕು. ಈಗ ಫಸ್ಟಿಗೆ ಮೀನು ಕ್ಲೀನ್ ಮಾಡಿ ತರುವ. ನೋಡಿ ಈ ಮೀನೆಲ್ಲ ಕ್ಲೀನ್ ಮಾಡಿ ತಂದೆ, ಮಾತ್ರ ಕಟ್ ಮಾಡಲಿಲ್ಲ. ಫ್ರೈಗೆ ಬೇಕಾಗುವಷ್ಟು ಮೀನನ್ನು ತೆಗೆದು ಆಮೇಲೆ ಕಟ್ ಮಾಡಿ ಪದಾರ್ಥಕ್ಕೆ ಹಾಕ್ತೀನಿ. ಇಲ್ಲಿ ನೋಡಿ ಮಸಾಲೆಗೆ ಸಾಮಗ್ರಿ ಎಲ್ಲ ತೆಗೆದಿದ್ದೇನೆ. ಇಲ್ಲಿ ಕೊತ್ತಂಬರಿ ಮತ್ತು ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಆಮೇಲೆ ಹುಳಿ, ಅರಶಿನ ಪುಡಿ, ತೆಂಗಿನ ತುರಿ. ನೋಡಿ 1/4 ಸ್ಪೂನಿನಷ್ಟು ಸಾಸಿವೆ, 1/4 ಸ್ಪೂನು ಜೀರಿಗೆ, 1/4 ಸ್ಪೂನಿನಷ್ಟು ಮೆಂತೆಕಾಳನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಅದಕ್ಕೇನೆ 4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಇದು 0.5% ಗ್ರೈಂಡ್ ಆದಮೇಲೆ ಇದನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ಈಗ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ನೋಡಿ ಇಲ್ಲಿ ಈಗ 2 ಮೀನನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಮಿಕ್ಸ್ ಮಾಡುವ, ಇನ್ನು ಮೀನಿಗೆಲ್ಲ ಹಚ್ಚುವ. ಮೀನಿಗೆ ಮಸಾಲೆ ಎಲ್ಲ ಹಚ್ಚಾಯಿತು. ಇನ್ನಿದು ಊಟ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಫ್ರೈ ಮಾಡುವ. ನಮ್ಮ ಮನೆಯಲ್ಲಿ ಟ್ಯಾಂಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಮಕ್ಕಳು. ಈಗ ನೋಡಿ ಅರ್ಧದಷ್ಟು ಗ್ರೈಂಡ್ ಆಗಿದೆ. ಈಗ ಜೀರಿಗೆ, ಸಾಸಿವೆ, ಮೆಂತೆ ಇದನ್ನೆಲ್ಲ ಹಾಕುವ. ಈಗ ನೋಡಿ ಇಲ್ಲಿ ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು, ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ.
ಈಗ ಒಂದಿದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಮಸಾಲೆ ಕೂಡ ಗ್ರೈಂಡ್ ಆಗಿದೆ ನೋಡಿ. ಒಳ್ಳೆ ನೈಸ್ ಆದರೆ ಪದಾರ್ಥ ಕೂಡ ಒಳ್ಳೆ ಟೇಸ್ಟಾಗಿ ಬರ್ತದೆ. ಮಸಾಲೆಗೆ ನೀರೆಲ್ಲ ಹಾಕಿ ಹದ ಮಾಡಿದ ನಂತರ ಕುದಿಲಿಕ್ಕೆ ಇಡುವ. ನೋಡಿ ನೀರೆಲ್ಲ ಹಾಕಿ ಈಗ ಹದ ಮಾಡಿದ್ದೇನೆ, ಜಾಸ್ತಿ ತೆಳು ಮಾಡಲಿಲ್ಲ. ನೋಡಿ ಎಷ್ಟು ಹದ ಉಂಟು ಗ್ರೇವಿ. ಇನ್ನಿದು ಕುದಿ ಬರಲಿ. ಇಲ್ಲೀಗ ಮೀನು ಫ್ರೈ ಮಾಡಲಿಕ್ಕೂ ಕೂಡ ಇಲ್ಲಿ ತವ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಈಗ ಆಯಿಲ್ ಬಿಸಿಯಾದ ನಂತರ ಮೀನನ್ನು ಹಾಕುವ. ಆಯಿಲ್ ಬಿಸಿಯಾಗಿದೆ, ಮೀನನ್ನೀಗ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಮೇಲ್ಗಡೆಯಿಂದ ನಾನು ಕರಿಬೇವನ್ನು ಹಾಕ್ತಾ ಇದ್ದೇನೆ. ಪದಾರ್ಥ ಕುದಿಲಿಕ್ಕೆ ಇಟ್ಟಿದ್ದೇನೆ. ಕುದಿ ಬಂದ ಮೇಲೆ ಮೀನು ಹಾಕಬೇಕು. ಕೆಲಸ ಎಲ್ಲ ಆಗುವಾಗ ಸುಸ್ತಾಗಿ ಹೋಗ್ತದೆ ನೋಡಿ. ನೋಡಿ ಮೀನೆಲ್ಲ ಫ್ರೈ ಆಗಿದೆ. ಈಗ ನೋಡಿ ಈಗ ಕುದಿ ಬರ್ತಾ ಉಂಟು ಪದಾರ್ಥ. ಮೀನು ಹಾಕ್ತಾ ಇದ್ದೇನೆ. ಈಗ 5 ಮೀನು ಸಿಕ್ಕಿದೆ. ಅದರಲ್ಲಿ 3 ಮೀನನ್ನು ಪದಾರ್ಥ ಮಾಡಿದ್ದು, 2 ಮೀನನ್ನು ಫ್ರೈ ಮಾಡಿದ್ದು. ಇನ್ನು ಮೀನು ಬೇಯುವವರೆಗೂ ಮುಚ್ಚಿಡುವ. ಒಳ್ಳೆ ಕುದಿ ಬರಲಿ, ಆಗ ಮೀನೆಲ್ಲ ಬೇಯ್ತದೆ. ಇದು ಬೇಗ ಬೇಯ್ತದೆ, ಒಂಥರ ಸಾಫ್ಟ್ ಇರುವ ಮೀನು ಇದು. ನೋಡಿ ಮೀನಿನ ಪದಾರ್ಥ ಕೂಡ ರೆಡಿಯಾಗಿದೆ. ನೋಡಿ ಮೀನೆಲ್ಲ ಒಳ್ಳೆ ಬೆಂದಿದೆ. ಪದಾರ್ಥ ಕೂಡ ಹಾಗೆ ಸೂಪರ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ ಪದಾರ್ಥ. ಇನ್ನು ಊಟ ಮಾಡಿ ಆದಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿ ಆದಮೇಲೆ ಮಕ್ಕಳಿಗೆ ಪುಸ್ತಕ ಎಲ್ಲ ಸಿಕ್ಕಿತ್ತು ಸ್ಕೂಲಿಂದ. ಅದಕ್ಕೆಲ್ಲ ಬೈಂಡ್ ಎಲ್ಲ ಹಾಕಲಿಲ್ಲ. ಹಾಗೆ ನಾನಿಲ್ಲಿ ಬೈಂಡ್ ಹಾಕಲಿಕ್ಕೆ ಕೂತಿದ್ದೇನೆ. ಇಬ್ಬರದ್ದು ಸಹ ಉಂಟು, ಹಾಗೆ ತುಂಬ ಲೇಟ್ ಆಗ್ತದೆ. ಹಾಗೆ ಇಲ್ಲಿ ನಾನು ಬೈಂಡ್ ಹಾಕ್ತಾ ಇದ್ದೇನೆ.
ಈಗ ಆಲ್ಮೋಸ್ಟ್ ಎಲ್ಲ ಪುಸ್ತಕಕ್ಕೂ ಬೈಂಡ್ ಹಾಕಿ ಆಯಿತು. ಫುಲ್ಲು ಮನೆ ತುಂಬ ಕಸಾಗಿ ಉಂಟು. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕೀಗ. ನೋಡಿ ಮಲ್ಲಿಗೆ ಕೂಡ ತೆಗೆದಾಯಿತು ನೋಡಿ, ಇಷ್ಟು ಆಗಿದೆ ಇವತ್ತು ಸ್ವಲ್ಪ. ಆಮೇಲೆ ನಾನಿಲ್ಲಿ ಸಂಜೆಯ ಚಹಾ ಕುಡಿತಾ ಇದ್ದೇನೆ. ಇನ್ನು ಚಹಾ ಕುಡ್ದಾದ ಮೇಲೆ ಎಲ್ಲ ಫುಲ್ಲು ಕ್ಲೀನಿಂಗ್ ಮಾಡುವ ಅಂತೇಳಿ ಎಲ್ಲ ಗುಡಿಸ್ಲಿಕ್ಕೆಲ್ಲ ಉಂಟು ಈಗ. ಆಮೇಲೆ ನಾನಿಲ್ಲಿ ಬಿಸಿ ನೀರಿಗೆ ಇಲ್ಲಿ ಕಾಯಿಸ್ತಾ ಇದ್ದೇನೆ. ಬಿಸಿ ನೀರು ನನ್ನ ಮಗನಿಗೆ ಸ್ನಾನ ಮಾಡಲಿಕ್ಕೆ. ನಾವೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡೋದು, ಅವನಿಗೆ ಬಿಸಿ ನೀರು ಬೇಕು, ಹಾಗೆ ಬಿಸಿ ನೀರು ಕಾಯಿಸ್ತಾ ಇದ್ದೇನೆ. ಆಮೇಲೆ ಇಲ್ಲಿ ನಾನು ನಾಳೆ ಬೆಳಿಗ್ಗೆ ತಿಂಡಿಗೆ ಉದ್ದಿನ ದೋಸೆ ಮಾಡಲಿಕ್ಕೆ ಅಂತೇಳಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೇನೆ. ಇದು ಈಗ ನೈಟಲ್ಲಿ ಗ್ರೈಂಡ್ ಮಾಡಲಿಕ್ಕೆ. ಸ್ನಾನ ಎಲ್ಲ ಮಾಡಿ ಆಯಿತು ನಮ್ಮದೀಗ. ಈಗ ಮಗನಿಗೀಗ ಡ್ರೆಸ್ ಹಾಕ್ತಾ ಇದ್ದೇನೆ. ಅವನು ತುಂಬ ಪೋಖ್ರಿ ನೋಡಿ, ಹಾಕಲಿಕ್ಕೇ ಕೇಳ್ತಾ ಇಲ್ಲ. ಹಾಗೀಗ ಅವನಿಗೆ ಡ್ರೆಸ್ ಹಾಕ್ತಾ ಇದ್ದೇನೆ. ನೋಡಿ ಸಂಜೆಯಿಂದ ಕೆಲಸ ಎಲ್ಲ ಆಯಿತು. ಈಗ ನೋಡಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಕೂಡ ಆಯಿತು. ಮಕ್ಕಳು ಸಹ ನಾನು ಸಹ. ಇವತ್ತಿನ ಈ ಸಣ್ಣ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಹಾಗೆಯೇ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಹೇಳಿ. ನಿಮ್ಮ ಸಪೋರ್ಟ್ ಇದ್ರೇ ನಮಗೂ ಕೂಡ ಮುಂದೆ ಹೋಗಲಿಕ್ಕಾಗೋದು. ಹಾಗೆಯೇ ಈಗ ನೋಡಿ ಒಂದು 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. 500 ಚಿಲ್ಲರೆ ಉಂಟು ಸ್ವಲ್ಪ, ಇನ್ನೂ ಕೂಡ ಆಗಬೇಕು. ಆದಷ್ಟು ಬೇಗ ನಿಮ್ಮ ಸಪೋರ್ಟಲ್ಲಿ ಆಗ್ಬೋದು ಅಂತೇಳಿ ನನಗೆ ಹೋಪ್ ಉಂಟು. ನೋಡುವ. ಯೂಟ್ಯೂಬಿನ ಬಗ್ಗೆ ಯಾವುದು ಕೂಡ ಗೊತ್ತಿಲ್ಲದೆ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದೇನೆ. ನೀವು ಖಂಡಿತ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ನಾನು ಕರೆಕ್ಟಾಗಿ ಯಾವುದು ವಿಡಿಯೋ ಈಗ ಹಾಕಲಿಕ್ಕೆ ನನಗೂ ಸಹ ಸರಿ ಆಗೋದಿಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿನಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ನೋಡುವ, ಇನ್ನು 1K ಆದ ಮೇಲೆ ಫುಲ್ ಕಂಟಿನ್ಯೂ ವ್ಲಾಗ್ ಮಾಡಬೇಕು ಅಂತೇಳಿ ಉಂಟು. 1K ಆಗಲಿ, ಆದಷ್ಟು ಬೇಗ ಆಗಲಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಮಗೂ ಕೂಡ ಮುಂದೆ ಹೋಗೋಕ್ಕಾಗೋದು. ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಹಾಗೆ ಈಗ ಇನ್ನು ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ದೇನೆ ಬೆಳಿಗ್ಗೆ ತಿಂಡಿಗೆ. ಉದ್ದಿನ ದೋಸೆ ಮಾಡಬೇಕು ಅಂತೇಳಿ ಉಂಟು. ಈಗ ಒಂದು ಮಲಗೋದಕ್ಕಿಂತ ಮುಂಚೆ ಗ್ರೈಂಡ್ ಮಾಡಿಟ್ಟರೆ ಮಾರ್ನಿಂಗ್ ಮಾಡಲಿಕ್ಕೆ ಆಗ್ತದೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಇನ್ನು ನಾನಿಲ್ಲಿ ನೆನೆಯಲಿಕ್ಕೆ ಹಾಕಿದ್ದ ಅಕ್ಕಿಯನ್ನೀಗ ಗ್ರೈಂಡ್ ಮಾಡಿ ಎಲ್ಲ ಇಡ್ತೀನಿ. ಹಾಗೆ ಇವತ್ತಿನ ಒಂದು ಸಣ್ಣ ವಿಡಿಯೋ ಹಾಕಿದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನಿನ್ನು ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್, ಗುಡ್ ನೈಟ್.